ಓಹೋ, ಏನು ಗುರು ಬ್ಯಾಟಿಂಗ್ ಅದು. ವೈಭವ್ ಸೂರ್ಯವಂಶಿ ಆಡಿದಿವತ್ತು. ಹೇಸಲ್ವುಡ್ಡು, ಭುವನೇಶ್ವರ್ ಕುಮಾರು, ವರ್ಲ್ಡಲ್ಲಿ ನೀವು ಯಾವುದೇ ಬೌಲರ್ ತೊಗೊಂಬನ್ನಿ, ಇವ್ರು ಯಾರು ನನ್ನ ಸಮಕ್ಕಲ್ಲ ಅನ್ನೋ ರೇಂಜಲ್ಲಿ ಆಡ್ತಾ ಇದ್ದಾನೆ ಹುಡುಗ. ಇವತ್ತು ನೋಡಿದಂಥ ಬ್ಯಾಟಿಂಗ್ ಏನಿದೆ, RCB ಗೆಲುವು ಮತ್ತು ಸೋಲಿನ ನಡುವೆ ಒಂದೇ ಒಂದು ಅಂತರ ಇವತ್ತಂದರೆ ವೈಭವ್ ಸೂರ್ಯವಂಶಿ ಮತ್ತು ಧ್ರುವ್ ಜುರೇಲ್ ಮಾಡಿದಂಥ ಬ್ಯಾಟಿಂಗ್. ಧ್ರುವ್ ಜುರೇಲ್ ಆಡಿರೋಂಥ ಇನ್ನಿಂಗ್ಸು ನೀವು ಮುಂಚೆನೂ ಬೇರೆ T20 ಇನ್ನಿಂಗ್ಸಲ್ಲೂ ನೋಡಿರ್ತೀರ. ಬಟ್ ವೈಭವ್ ಸೂರ್ಯವಂಶಿ ಆಡಿದ್ದ ರೇಂಜಿಗೆ ಇವತ್ತು ನೀವು ನೋಡಿದ್ರೆ, ಬರೀ ಇವತ್ತೇ ಅಲ್ಲ, ಅವ್ರು ತೋರಿಸ್ಕೊಂಡೇ ಬಂದಿದ್ದಾರೆ. ಪ್ರತಿ ಮ್ಯಾಚಲ್ಲೂ ಇದೇ ಥರ 15 ಬಾಲ್ 50, 14 ಬಾಲ್ 50, 13 ಬಾಲ್ 39. ಮತ್ತು ಇವತ್ತು ನೀವು ನೋಡಿದ್ರೆ 25 ಬಾಲ್ 75 ರನ್ನು, 76 ರನ್ ಹೊಡೆದಿದ್ದಾರೆ. ಏನಂತ ಹೇಳೋದು, ಸ್ಪೀಚ್ಲೆಸ್. 8 4 7 6 ನಿಮಗೆ 74 ರನ್ ಅಲ್ಲೇ ಬಂತು ಬೌಂಡ್ರೀಸಲ್ಲಿ. ಆಡಿರೋ 26 ಬಾಲಲ್ಲಿ 15 ಬೌಂಡ್ರಿ. ಅವ್ರು ಆಪೋಸಿಟ್ ಬೌಲಿಂಗ್ ಮಾಡ್ತಾ ಇದ್ದಾರೆ. ಹೇಸಲ್ವುಡ್ ಇವತ್ತು ಆ್ಯಕ್ಚುಲಿ ಜೇಕಬ್ ಡಫಿ ಬದಲು ಹೇಸಲ್ವುಡ್ ಅವ್ರನ್ನ ಹಾಕ್ಕೊಂಡಿದ್ರು. ಅವ್ರಿಗೂ ಕೇರ್ ಮಾಡಿಲ್ಲ. ಎಂತೆಂಥ ಬೌಲರ್ಸ್ಗೆ ಟೆಸ್ಟ್ ಮ್ಯಾಚಸಲ್ಲಿ ಏನು ಹೇಳ್ತೀವಿ, ನಾನು ನೋಡಿ ಮಾತೇ ಬರ್ತಾ ಇಲ್ಲ ಇವತ್ತು ಅವ್ರು ಆಡಿರೋ ಇನ್ನಿಂಗ್ಸ್ಗೆ. ಹೇಸಲ್ವುಡ್ ಅವ್ರು ನಿಮಗೆ ಒಂದು ಲೈನಿಗೆ ಸೆಟ್ ಲೈನಿಗೆ ಬೌಲಿಂಗ್ ಶುರು ಮಾಡಿದ್ರೆ 4th ಸ್ಟಂಪ್ ಲೈನಲ್ಲೇ ನಿಮ್ಮನ್ನ ಆಡಿಸ್ತಾ ಇರ್ತಾರೆ. ಅದೇ ಚಾನಲಲ್ಲಿ ಬೀಟ್ ಆಗೋದು, ಬೋಲ್ಡ್ ಆಗೋದು. ನೀವು ವಿರಾಟ್ ಕೊಹ್ಲಿ ಅವ್ರನ್ನೇ ಸ್ಟ್ರಗಲ್ ಮಾಡೋದು ನೋಡಿದ್ದೀರಾ ಹೇಸಲ್ವುಡ್. ಅಂಥ ಗ್ರೇಟ್ ಬೌಲರ್ಗೆ ಇವತ್ತು ಹೊಡೆದಂಥ ರೀತಿ. ಭುವನೇಶ್ವರ್ ಕುಮಾರು IPL ಆಗಲಿ, ಇಂಡಿಯನ್ ಕ್ರಿಕೆಟಲ್ಲಿ ಅವರು ಒಂದು ಲೆಜೆಂಡ್. ಅವ್ರಿಗೂ ಕೇರ್ ಮಾಡಿಲ್ಲ. ಬಂದು ಅವ್ರಿಗೆಲ್ಲಾನು 4 6 ಮೋಸ್ಟ್ಲಿ ಇವತ್ತು ಇಡೀ ಶೋ ಅವ್ರ ಬಗ್ಗೆನೇ ಮಾತಾಡ್ತೀನಿ, ವೈಭವ್ ಸೂರ್ಯವಂಶಿನ ಬಗ್ಗೆನೇ ಮಾತಾಡ್ತೀನಿ ಅನಿಸುತ್ತೆ. ಯಾಕಂದರೆ ಅಂಥ ಸ್ಪೆಷಲ್ ಇನ್ನಿಂಗ್ಸ್ ಇದು. ಯಾವ ಥರ ಇತ್ತು ಅಂದರೆ, ನಾವು ಇವಾಗ ಈ ಬಾಕ್ಸ್ ಕ್ರಿಕೆಟೆಲ್ಲ ಆಡ್ತೀವಿ ಗೊತ್ತಾ, ಸಣ್ಣ ಬೌಂಡ್ರಿ ಹೊಡೆದಿದ್ದೆಲ್ಲ 4 6 ಹೋಗುತ್ತಲ್ಲ, ಅದೇ ಥರನೇ ಇತ್ತು ಇವತ್ತು ನೋಡಿದ್ದು. ಹೇಸಲ್ವುಡ್ ಆಗಲಿ, ಬುಮ್ರಾ ಆಗಲಿ, ಯಾರು ನನಗೆ ಲೆಕ್ಕ ಇಲ್ಲ ಅನ್ನೋ ರೇಂಜಲ್ಲಿ ಆಡಿದ್ದಾರೆ ನೋಡಿ. ಒಂದು ಟ್ಯಾಲೆಂಟ್ ಇರುತ್ತೆ ಆಬ್ವಿಯಸ್ಲಿ, ಎಲ್ಲರೂ ಟ್ಯಾಲೆಂಟ್ ಇರೋದಕ್ಕೆ ಆ ಲೆವೆಲ್ಗೆ ಹೋಗಿರೋದು. ಬಟ್ ಈ ರೇಂಜಲ್ಲಿ ಆಡೋದಕ್ಕೆ ನನ್ನನ್ನು ನೀವು ಕೇಳಿದ್ರೆ ಗಾಡ್ ಗಿಫ್ಟ್ ಅಂತ ಒಂದು ಇದ್ದೇ ಇರುತ್ತೆ. ದೇವರು ಹೋಗಪ್ಪ ನೀನು ಇದೇ ಕೆಲಸ ಮಾಡು ಅಂತಾನೆ ಕಳಿಸಿರ್ತಾರೆ. ಇಲ್ಲಾಂದರೆ ನೋಡಿ, 15 ವರ್ಷಕ್ಕೆ ಇವಾಗ ಬೇರೆಯವರು ಆಡ್ತಾರೆ ಅದೇ ವಯಸ್ಸವರು. ಎಷ್ಟು ಜನ ಇರ್ಬೋದು ಅಕಾಡೆಮೀಸಲ್ಲಿ, ಕ್ಲಬ್ಬಲ್ಲಿ. ವರ್ಲ್ಡ್ ವೈಡ್ 15 ಇಯರ್ಸ್ಗೆ. ಹೌದು, ನೀವು ಹೇಳ್ಬೋದು ಹುಡುಗ ತುಂಬ ಹಾರ್ಡ್ ವರ್ಕ್ ಮಾಡಿರ್ತಾನೆ ಅಂತ. ಬಟ್ ಬೇರೆಯವರು ಅದೇ ಥರನೇ ಹಾರ್ಡ್ ವರ್ಕ್ ಮಾಡಿರ್ತಾರಲ್ಲ. ಈ ಟ್ಯಾಲೆಂಟ್ ಯಾಕೆ ಎಲ್ರಿಗೂ ಬರಲ್ಲ? ಸಚಿನ್ ತೆಂಡೂಲ್ಕರ್ 16 ಇಯರ್ಸಿಗೆ ಇಂಡಿಯಾಗೆ ಆಡಿದಾಗ ಬೇರೆ ಹುಡುಗರಿಗೆ ಯಾಕೆ 16 ಇಯರ್ಸಿಗೆ ಆಡೋಕ್ಕಾಗಿಲ್ಲ? ನಮಗೆ ಗೊತ್ತಿಲ್ಲದೆ ಇರೋವಂಥ ಶಕ್ತಿನೂ ಒಂದಿರುತ್ತೆ. ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು ಅವ್ರು ಜಾಸ್ತಿ ಇನ್ನು ಮೇಲೆ. ಯಾಕಂದರೆ ಇವಾಗ ಎಲ್ಲರೂ ಅವ್ರು ಗೇಮ್ ನೋಡಿದ್ದಾರೆ, ಸ್ಟ್ರಾಟಜಿಸ್ಟ್ ಇರ್ತಾರೆ, ಅನಲಿಸ್ಟ್ ಇರ್ತಾರೆ, ಗೇಮ್ ಡೆವಲಪ್ ಮಾಡ್ತಾರೆ. ಅದೆಲ್ಲ ಸೈಡ್ಗಿಡೋಣ ಸದ್ಯಕ್ಕೆ. ಬಟ್ 15 ವರ್ಷಕ್ಕೆ ಈ ಥರ ಟ್ಯಾಲೆಂಟ್ ಬಂದಿರೋದು ಇಂಡಿಯನ್ ಕ್ರಿಕೆಟ್ ಇನ್ನೊಂದು 20-25 ವರ್ಷ ನೋಡಿ. ಪ್ರತಿಯೊಂದು ಜನ್ರೇಷನಲ್ಲೂ ಸಚಿನ್ ಆದಮೇಲೆ ವಿರಾಟ್ ಕೊಹ್ಲಿ ಬಂದರು. ಅದೇ ಥರ ಲೆಗಸಿನ ಮುಂದೆ ತೊಗೊಂಡೋಗೋಕೆ ಇವಾಗ ಕೊಹ್ಲಿ ಇನ್ನೇನು ರಿಟೈರ್ ಆಗ್ತಾ ಇದ್ದಾರೆ ಅನ್ನುವಾಗ ವೈಭವ್ ಸೂರ್ಯವಂಶಿ ಟೆಸ್ಟ್ ಕ್ರಿಕೆಟಲ್ಲಿ, ODI ಕ್ರಿಕೆಟಲ್ಲಿ ಯಾವ ಥರ ಆಡ್ತಾರೆ ಗೊತ್ತಿಲ್ಲ ನಮಗೆ. ಬಟ್ T20 ಕ್ರಿಕೆಟಲ್ಲಂತೂ ಇವಾಗ ಪ್ರತಿಯೊಬ್ಬರು ಏನು ಕೊಹ್ಲಿ ನೋಡೋಕ್ಕೆ ಸ್ಟೇಡಿಯಮ್ಗೆ ಹೋಗ್ತಾಯಿದ್ರು, ಸಚಿನ್ ತೆಂಡೂಲ್ಕರ್ನ ನೋಡೋಕ್ಕೆ ಸ್ಟೇಡಿಯಮ್ಗೆ ಹೋಗ್ತಾಯಿದ್ರು. ಇವಾಗ ಪ್ರತಿಯೊಬ್ಬರು ರಾಜಸ್ಥಾನ್ ಮ್ಯಾಚ್ ಅಂದರೆ ಇಂಟ್ರೆಸ್ಟ್ ಇಲ್ಲದೆ ಇರೋರು ಕೂಡ ಇರಪ್ಪ ವೈಭವ್ ಸೂರ್ಯವಂಶಿ ಏನು ಮಾಡ್ತಾನೆ, ಹೆಂಗೆ ಆಡ್ತಾನೆ ನೋಡೋಣ ಅನ್ನೋ ಅಷ್ಟು ಇಂಟ್ರೆಸ್ಟ್ ಆಗಲಿ, ಕುತೂಹಲನ ಮೂಡಿಸಿದ್ದಾರೆ. ಇವತ್ತು RCB ಆ್ಯಕ್ಚುಲಿ ನೀವು ನೋಡೋಕೆ ಹೋದರೆ ಅವ್ರು ಔಟ್ ಆದಮೇಲೆ ಆ್ಯಕ್ಚುಲಿ ಗೇಮಲ್ಲಿ ವಾಪಸ್ ಬಂದರು. 129 for 1 ಇತ್ತು. 8 ಓವರ್ಗೆ 129ಕ್ಕೆ 1. ಅಲ್ಲಿಂದ ಅವ್ರಿಗೆ ಬೇಕಿದ್ದು ಇನ್ನೊಂದು 70-72 ರನ್ನು. ಬಟ್ ಅದಾದಮೇಲೆ 3 ವಿಕೆಟ್ ಬ್ಯಾಕ್ ಟು ಬ್ಯಾಕ್ ಹೋದ್ಮೇಲೆ ಸ್ವಲ್ಪ ಪ್ರೆಷರ್ ಬಿಲ್ಡ್ ಆಯಿತು. ಬಟ್ ಇವತ್ತು ನೀವು ಮ್ಯಾಚ್ ಫಸ್ಟಿಗೆ ಹೋದರೆ ಆ್ಯಕ್ಚುಲಿ ಫಸ್ಟ್ ಬಾಲ್ಗೆ ಇವತ್ತು ಜಾಫ್ರಾ ಆರ್ಚರ್ಗೆ ಫಿಲ್ ಸಾಲ್ಟ್ ಔಟ್ ಆದರು. ಮೊದಲನೇ ಬಾಲ್, ಮ್ಯಾಚದ ಫಸ್ಟ್ ಬಾಲು ಬೌನ್ಸರು, ಟಾಪ್ ಎಡ್ಜು, ಕೀಪರ್ಗೆ ಕ್ಯಾಚ್. ಬಟ್ ಆದಮೇಲೆ ಪಡಿಕಲ್ಲು, ವಿರಾಟ್ ಕೊಹ್ಲಿ ಆ್ಯಕ್ಚುಲಿ ಒಳ್ಳೆ ಪಾರ್ಟ್ನರ್ಶಿಪ್ ಆಗ್ತಾಯಿತ್ತು. ಪರವಾಗಿಲ್ಲ, ಇವತ್ತು ಒಂದು ಒಳ್ಳೆ ಹೈ ಸ್ಕೋರ್ ಬರುತ್ತೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗೋಕ್ಕೆ ಶುರು ಆಯಿತು. ದೇವದತ್ ಪಡಿಕಲ್ ಔಟ್ ಆದರು, ವಿರಾಟ್ ಕೊಹ್ಲಿ ಔಟ್ ಆದರು. ಅವರಾದಮೇಲೆ ಟಿಮ್ ಡೇವಿಡ್ ಅವ್ರಿಗೆ ಮುಂಚೆ ಜಿತೇಶ್ ಶರ್ಮಾ ಔಟ್ ಆದರು. ಆಮೇಲೆ ಟಿಮ್ ಡೇವಿಡ್ ಔಟ್ ಆದರು. 76ಗೆ 5 ವಿಕೆಟ್ಸ್ ಹೋಗಿತ್ತು. ಅದರಿಂದಾಗಿ ಇವತ್ತು ಸ್ಟ್ರಾಟಜಿಲಿ ಸ್ವಲ್ಪ ಚೇಂಜ್ ಮಾಡಬೇಕಾಯಿತು. ಯೂಶ್ವಲ್ ಸ್ಟ್ರಾಟಜಿ RCB ಏನಿರುತ್ತೆ, 20 ಓವರ್ ಚೆನ್ನಾಗಿ ಭರ್ಜರಿಯಾಗಿ ಆಡಿ 200, 220, 230 ಹೊಡೆದು ಬಿಟ್ಟು ಇಂಪ್ಯಾಕ್ಟ್ ಸಬ್ಬಾಗಿ ಸುಯಶ್ ಶರ್ಮಾನ ತರ್ತಾಯಿದ್ರು. ಬಟ್ ಇವತ್ತು ಕೊಲ್ಯಾಪ್ಸ್ ಆಗಿದ್ದ ಕಾರಣ, ಬ್ಯಾಟಿಂಗ್ ಇಲ್ಲದೆ ಇರೋ ಕಾರಣ ರಜತ್ ಪಟಿದಾರ್ ಅವ್ರ ಮೇಲೆ ಫುಲ್ ಲೋಡ್ ಬಿತ್ತು. ಅದಾದಮೇಲೆ ಶೆಪರ್ಡ್ ಅವ್ರು ಬಂದರು. ಶೆಪರ್ಡ್ ಅವರು ಯಾವಾಗ ಬೇಗ ಔಟ್ ಆದರು, ಆಮೇಲೆ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿ ಇಂಪ್ಯಾಕ್ಟ್ ಸಬ್ಬಾಗಿ ಇವತ್ತು ಹಾಕ್ಕೊಂಡಿದ್ದು. ಮೊದಲನೇ ಬಾರಿಗೆ 7 ಕೋಟಿ ಅಂತ ತೊಗೊಂಡಿದ್ರು ವೆಂಕಟೇಶ್ ಅಯ್ಯರ್ ಅವ್ರನ್ನ. ಅವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. 15 ಬಾಲ್ಗೆ 29 ರನ್ ಹೊಡೆದ್ರು.
ಬಟ್ ಅದು ಎಲ್ಲಿ ಎಫೆಕ್ಟ್ ಆಯಿತು ಅಂದರೆ ನೀವು ಬೌಲಿಂಗಲ್ಲಿ ನೋಡ್ಬೋದು. ಸುಯಶ್ ಶರ್ಮಾದು 4 ಓವರ್ಸ್ ಇರಲಿಲ್ಲ, ಹಾಗಾಗಿ ನಿಮಗೆ ಪ್ರಾಪರಾಗಿ ಇದ್ದಿದ್ದೆ 4 ಬೌಲರ್ಸು. ಅದರಲ್ಲೂ ಅಭಿನಂದನ್ ಸಿಂಗ್ ಏನಿದ್ದಾರೆ, ನನಗೆ ಯಾಕೋ ಅವರು ಇನ್ನೂ ಡೆವಲಪ್ ತುಂಬ ಆಗಬೇಕು ಅಂತ ಅನ್ನಿಸ್ತಾ ಇದೆ. ಈ ಲೆವೆಲಲ್ಲಿ ಅವ್ರಿಗೆ ಆಗ್ತಾ ಇಲ್ವೇನೋ ಅಥವಾ ತುಂಬ ಪ್ರೆಷರ್ ತೊಗೋತಾ ಇದ್ದಾರಾ ಏನು ಅಂತ ಗೊತ್ತಿಲ್ಲ. ಫಸ್ಟಲ್ಲೇ ವೈಭವ್ ಸೂರ್ಯವಂಶಿ ಅವ್ರಿಗೂ ಚೆನ್ನಾಗಿ ಅವರು ಹೊಡೆದು ಕಳಿಸಿದಾಗ ಅವ್ರ ಹತ್ರ ಏನೋ ಆನ್ಸರ್ಸ್ ಇರಲಿಲ್ಲ. ಇವತ್ತು ಆ್ಯಕ್ಚುಲಿ ವಿಕೆಟ್ ಬಿದ್ದಿದ್ದು ನೀವು ನೋಡೋಕ್ಕೆ ಹೋದರೆ ಇಬ್ಬರಿಗೇನೆ ಎರಡೆರಡು, ಅದು 2 ವಿಕೆಟ್ ಕೃಣಾಲ್ ಪಾಂಡ್ಯಗೆ, 2 ವಿಕೆಟ್ ಹೇಸಲ್ವುಡ್ 2 for 44. ಕೃಣಾಲ್ ಪಾಂಡ್ಯ ಇದ್ದಿದ್ದರಲ್ಲಿ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೇಕು. ಕೃಣಾಲ್ ಪಾಂಡ್ಯ ಅಂತ ಚೇಂಜ್ ಮಾಡಿ ಅವ್ರ ಹೆಸರು ಬೌನ್ಸರ್ ಪಾಂಡ್ಯ ಅಂತ ಹೇಳಬೇಕು. ಫಾಸ್ಟ್ ಬೌಲರ್ಸೇ ಅಷ್ಟು ಬೌನ್ಸರ್ಸ್ ಟ್ರೈ ಮಾಡಲ್ಲ, ಬಟ್ ಇವ್ರು ಪ್ರತಿ ಓವರಿಗೆ ಎರಡು ಬೌನ್ಸರ್ಸು. ಸ್ಪೀಡ್ ಗನ್ ನೀವು ನೋಡಿದ್ರೆ ಸ್ಪಿನ್ನರ್ ಆಗಿ 118, 117 ಸ್ಪೀಡ್ ಆಗ್ತಾಯಿದ್ದಾರೆ. ಸೊ ಇವತ್ತು ಅದೇ ನಾನು ಹೇಳ್ದಂಗೆ ಡಿಫ್ರೆನ್ಸ್ ಆಗಿದ್ದೆ ವೈಭವ್ ಸೂರ್ಯವಂಶಿ ಇನ್ನಿಂಗ್ಸ್. ಯಾಕಂದರೆ 25 ಬಾಲ್ಗೆ ನೀವು 76, 78 ಹೊಡೆದ್ಬಿಟ್ಟ ಮೇಲೆ ಇನ್ನು ನಿಮ್ಗೆ ಉಳಿದಿರೋದೇ ಇನ್ನು 120 ರನ್ನು. 95 ಬಾಲ್ಸಲ್ಲಿ 120 ರನ್ ಹೊಡೆಯೋದು ಸರ್ವೇ ಸಾಮಾನ್ಯ, ತುಂಬಾ ಈಸಿ. ಅದರಲ್ಲೂ ಧ್ರುವ್ ಜುರೇಲ್ 43 ಬಾಲಿಗೆ 81 ರನ್ನು, ನಾಟ್ ಔಟು. ಅವ್ರು ಆಡಿದ ರೀತಿ ನೀವು ಆಮೇಲೆ ನೋಡ್ತು ಅಂದರೆ ಯಾವುದು ರಿಸ್ಕ್ ತೊಗೊಂಡು ಆಡಲೇ ಇಲ್ಲ. ಅವ್ರು ನೀಟಾಗಿ ಅಲ್ಲಿ ಇಲ್ಲಿ 1-2 ಪ್ಲೇಸ್ ಮಾಡಿಕೊಂಡೇ ಹೋದರು. ಜಡೇಜಾನು ಅವ್ರು ಒಳ್ಳೆ ಸಾಥ್ ಕೊಟ್ಟರು. ಸೊ ಆಲ್ ಇನ್ ಆಲ್ RCBಗೆ ಇವತ್ತೊಂಥರ ಏನು ಹೇಳ್ತೀವಿ, ಬ್ಯಾಡ್ ಡೇ. ಬಟ್ ಅದೇ ಕೊಲ್ಯಾಪ್ಸ್ ಆಗಿದ್ದರಿಂದಾಗಿ ಮೋಸ್ಟ್ಲಿ ಇದು ಅರ್ಲಿ ಸ್ಟೇಜಲ್ಲೇ ಬಂದಿರೋದ್ರಿಂದಾಗಿ ಒಳ್ಳೆಯದೇ ಆಯಿತು. ಲೇಟರ್ ಸ್ಟೇಜಲ್ಲಿ ಬರೋದಕ್ಕಿಂತ ಒಂದು ಬ್ಯಾಡ್ ಗೇಮ್ ಏನಿರುತ್ತೆ ಅದು ಹೋಗಿದೆ. ಅನ್ಬೀಟನ್ ಇರಬೇಕು ಅಂತ ಏನು ಆಸೆ ಇತ್ತು, ಅದಾಗಲ್ಲ. ರಾಜಸ್ಥಾನ್ ರಾಯಲ್ಸ್ ಆ್ಯಕ್ಚುಲಿ ಅನ್ಬೀಟನ್, ಅವ್ರು ಇನ್ನೂ ಒಂದು ಸೋತಿಲ್ಲ. ಇವತ್ತು ಗೆದ್ಮೇಲೆ 4 ಗೆದ್ದಿದ್ದಾರೆ ಅವರು. RCB ದಿನ 2 ದಿವಸಕ್ಕೆ ಮುಂಬೈ ಮೇಲಿದೆ. ಮುಂಬೈ ಮೇಲೆ ಈ ಥರ ಅಬ್ಬರದಿಂದ ಆಡೋ ಅಂಥ ಬ್ಯಾಟ್ಸ್ಮನ್ನು, ವೈಭವ್ ಸೂರ್ಯವಂಶಿ ಥರ ಆಡೋ ಅಂಥ ಬ್ಯಾಟ್ಸ್ಮನ್ ಯಾರು ಇಲ್ಲ. ಅವ್ರದಲ್ಲೂ ಟ್ಯಾಲೆಂಟ್ ಇದ್ದಾರೆ. ರೋಹಿತ್ ಶರ್ಮಾ ಲೆಜೆಂಡು, ನೆಕ್ಸ್ಟ್ ಲೆವೆಲ್ಲು. ಬಟ್ 20 ಬಾಲ್ಗೆ 70-80 ಹೊಡೆಯೋವಂಥ ಬ್ಯಾಟ್ಸ್ಮನ್ ಸೂರ್ಯವಂಶಿ ಯಾರೂ ಕೇರೆ ಮಾಡ್ತಾ ಇಲ್ಲ. ನೀನು ಹೇಸಲ್ವುಡ್ ಆಗಿರೋ, ನೀನು ಜಾಫ್ರಾ ಆರ್ಚರ್ ಆಗಿರೋ, ಅಥವಾ ನೀನು ಯಾವುದೇ ಬೌಲರ್ ಆಗಿರೋ, ನೀನು ನನ್ನ ಲೆಕ್ಕಕ್ಕೆ ಇಲ್ಲ ಅನ್ನೋ ರೇಂಜಲ್ಲೇ ಟ್ರೀಟ್ ಮಾಡಿ ಆಡ್ತಾ ಇದ್ದಾರೆ. ಮೊನ್ನೆ ಜಸ್ಪ್ರೀತ್ ಬುಮ್ರಾಗೇನೆ ಕೇರ್ ಮಾಡಲಿಲ್ಲ ಅವರು. ಸೊ ಇವತ್ತೊಂದು ಬ್ಯಾಡ್ ಡೇ RCB ಫ್ಯಾನ್ಸ್ಗೆ. ಬಟ್ ಇಂಡಿಯನ್ ಕ್ರಿಕೆಟಿಂದ ದೃಷ್ಟಿಯಿಂದ ನೀವು ನೋಡೋಕೆ ಹೋದರೆ ಒಂದು ಅದ್ಭುತ ಟ್ಯಾಲೆಂಟ್ ಇಂಡಿಯಾಗೆ ಬಂದಿದೆ. ಇನ್ನೂ ತುಂಬಾ ಟ್ಯಾಲೆಂಟ್ಸ್ ಇದ್ದಾರೆ, ಚಾನ್ಸ್ ಸಿಗ್ತಾ ಇಲ್ಲ. ನೋಡಿ, ಸೂರ್ಯವಂಶಿ ಇದ್ದಾರೆ ಓಪನಿಂಗ್ ಸ್ಲಾಟ್ಗೆ, ಸಂಜು ಸ್ಯಾಮ್ಸನ್ ಮೊನ್ನೆ ಆಡಿದ್ರು, ಯಶಸ್ವಿ ಜೈಸ್ವಾಲ್ ಚಾನ್ಸ್ ಸಿಕ್ಕಿಲ್ಲ, ಶುಭ್ಮನ್ ಗಿಲ್ ಟೆಸ್ಟ್ ODIಸಲ್ಲಿ ಆಬ್ವಿಯಸ್ಲಿ ಆಡ್ತಾರೆ, ಟೆಸ್ಟಲ್ಲಿ ಓಪನ್ ಮಾಡಲ್ಲ, ಬಟ್ ಸ್ಟಿಲ್ ಒಳ್ಳೆ ಟ್ಯಾಲೆಂಟು. ಧ್ರುವ್ ಜುರೇಲ್ ಕೀಪಿಂಗು, ಅವ್ರಿಗೆ ಚಾನ್ಸ್ ಇಲ್ಲ. ಜಿತೇಶ್ ಶರ್ಮಾನು ಒಳ್ಳೆ ಟ್ಯಾಲೆಂಟು, ಬಟ್ ಇನ್ನೂ ಅವ್ರದ್ದು ಅಂತ ಆಟ ಬಂದಿಲ್ಲ ಈ IPLಲ್ಲಿ. ಬಟ್ ಆಲ್ ಇನ್ ಆಲ್ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ನೋಡಿ ತುಂಬಾ ಖುಷಿ ಆಯಿತು. ತುಂಬಾ ಖುಷಿ ಆಯಿತು. ನ್ಯೂಟ್ರಲ್ ಫ್ಯಾನ್ ಪರ್ಸ್ಪೆಕ್ಟಿವಿಂದ ಹೇಳಬೇಕು ಅಂದರೆ ಪೈಸಾ ವಸೂಲ್ ಮ್ಯಾಚು. ಬಟ್ RCB ಫ್ಯಾನ್ ಆಗಿ ಆಬ್ವಿಯಸ್ಲಿ ಸ್ವಲ್ಪ ಬೇಜಾರು ಆಗುತ್ತೆ. ಬಟ್ ಅಂತ ಹೀನಾಯವಾದ ಸೋಲಲ್ಲ, ಚೆನ್ನಾಗೇ ಆಡಿದ್ದಾರೆ. ಒಳ್ಳೆ ಕಮ್ಬ್ಯಾಕ್ ಮಾಡಿದ್ರು, 3 ವಿಕೆಟ್ ತೆಗೆದ್ರು. ಬಟ್ ಲಾಸ್ಟಲ್ಲಿ ಇನ್ನೂ 2 ಓವರ್ ಇರೋಂಗೆ ರಾಜಸ್ಥಾನ್ ಗೆದ್ದರು. ಬಟ್ ನಥಿಂಗ್ ಟು ವರಿ, ಇದಿನ್ನೂ ಸ್ಟಾರ್ಟ್ ಆಫ್ ದ ಟೂರ್ನಮೆಂಟ್. ಇನ್ನೂ ತುಂಬ ಮ್ಯಾಚಸ್ ಇದೆ, ನೋಡೋಣ ಮುಂದಕ್ಕೆ RCB ಹೆಂಗೆ ಆಡ್ತಾರೆ. ನಾಡಿದ್ದು ಮುಂಬೈ ಮೇಲೆ ಮ್ಯಾಚ್ ಇದೆ, ಅದಕ್ಕೂ ಪ್ರಿವ್ಯೂ ಮಾಡೋಣ. ಪ್ರಿವ್ಯೂ ಆದಮೇಲೆ ಮ್ಯಾಚ್ ರಿವ್ಯೂ ಮಾಡೋಣ, ಅದಕ್ಕೂ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಜನ ನೋಡ್ತಾ ಇದ್ದೀರಾ, ಒಂದೊಂದು ವೀಡಿಯೋ ಜಾಸ್ತಿ ಹೋಗುತ್ತೆ, ಒಂದೊಂದು ವೀಡಿಯೋ ಕಮ್ಮಿ ಹೋಗುತ್ತೆ. ಬಟ್ ಕಂಟಿನ್ಯೂಸ್ ಆಗಿ ನೋಡಿ, ರೆಗ್ಯುಲರಾಗಿ ನೋಡಿ, ಸಪೋರ್ಟ್ ಮಾಡಿ. ಜೈ RCB ಅಂತ ಹೇಳ್ತಾ ಇವತ್ತೊಂದು ಬ್ಯಾಡ್ ಲಕ್ಕು. ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚ್ ಮುಂಬೈ ಮೇಲೆ ನಾವೇ ಗೆಲ್ತೀವಿ.